ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದು ನಾವು 10ನೇ ತರಗತಿಯ ಭಾಗ 2ರಲ್ಲಿರುವಂತಹ ಅಧ್ಯಾಯ 1ರ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ವಾತಂತ್ರ್ಯ ಹೋರಾಟ ಅಂತ ಬಂದ ತಕ್ಷಣ ನಾವು ಕೆಲವೊಂದು ವಿಚಾರಗಳ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಕೆಲವು ಬಹಳ ಸರಳವಾದ ಪ್ರಶ್ನೆಗಳನ್ನು ಕೇಳ್ತೀವಿ. ಹೇಳಿ, ಭಾರತ ಸ್ವತಂತ್ರ ಹೊಂದಿದ ಕಾಲ 1947 ಆಗಸ್ಟ್ 15. ಪ್ರಿಯ ವಿದ್ಯಾರ್ಥಿಗಳೇ, ನಮಗೆ ಸ್ವತಂತ್ರ ಪಡೆದಂತಹ ಕಾಲ ನಮಗೆ ಗೊತ್ತಿದೆ. ಸ್ವತಂತ್ರ ಪಡೆಯೋದಕ್ಕಿಂತ ಹಿಂದಿನ ಹೋರಾಟದ ಒಂದು ಇತಿಹಾಸವನ್ನು ನಾವು ತಿಳ್ಕೋಬೇಕಾಗುತ್ತೆ. ಇಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಕಾಣ್ತಕ್ಕಂಥದ್ದು ಮುಖ್ಯವಾದಂತಹ ಅಂಶ ಅಂದರೆ ನಮ್ಮ ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಉದಯ ಹೇಗಾಯಿತು, ರಾಷ್ಟ್ರೀಯತೆಯ ಮನೋಭಾವ ಹೇಗೆ ಬಂತು, ರಾಷ್ಟ್ರೀಯತೆಯ ಆಶಯ ಹೇಗೆ ಮೂಡಿತು ನಮ್ಮ ಭಾರತೀಯರು. ರಾಷ್ಟ್ರೀಯತೆ ಅಂತಕ್ಕಂತಹ ಒಂದು ಸಂಘಟನೆ ನಮ್ಮ ಭಾರತೀಯರಲ್ಲಿ ನಾವೆಲ್ಲರೂ ರಾಷ್ಟ್ರೀಯತೆಯನ್ನು ಬಳಸ್ಕೊಳ್ಬೇಕು, ರಾಷ್ಟ್ರೀಯತೆಯ ಐಕ್ಯತೆಯನ್ನು ಉಳಿಸ್ಕೋಬೇಕು ಅನ್ನೋದು ಭಾವನೆ ಹೇಗೆ ಬಂತು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೋಬೇಕಾಗುತ್ತೆ. ಪ್ರೀತಿ ವಿದ್ಯಾರ್ಥಿಗಳೇ, ಈ ಸ್ವಾತಂತ್ರ್ಯ ಹೋರಾಟ ಅಂತಕ್ಕಂತಹ ಈ ಒಂದು ಅಂಶ ಭಾರತದ ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ ಬಹಳ ಪ್ರಮುಖವಾದ ಘಟ್ಟ. ಈ ರಾಷ್ಟ್ರೀಯತೆ ಅಂತಕ್ಕಂಥ ಒಂದು ಪರಿಕಲ್ಪನೆ 19ನೇ ಶತಮಾನದ ಕೊನೆಯ ಭಾಗದಲ್ಲಿ ನಾವು ತೀವ್ರತರವಾಗಿ ಇದು ಪ್ರಚೋದನೆಗೆ ಬಂದಂಥದ್ದನ್ನು ನಾವು ಕಾಣ್ತೀವಿ. ವಿದೇಶಿ ಪ್ರಭುತ್ವದ ವಿರುದ್ಧ, ವಿದೇಶಿಯರ ಆಡಳಿತದ ವಿರುದ್ಧ ನಮ್ಮ ದೇಶೀಯ ರಾಜ್ಯಗಳು ಹೇಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದರು. ಇದಲ್ಲದೆ ಅನೇಕ ಬಾರಿ ಈ ರಾಜಕೀಯ ವಿದೇಶಿ ಸಾಮ್ರಾಜ್ಯ ಶಕ್ತಿಗಳ ವಿರುದ್ಧ ಹೋರಾಟವನ್ನು ಮಾಡಿ ಸೋಲನ್ನು ಕಂಡಿರ್ತಕ್ಕಂಥದ್ದನ್ನು ಸಹ ನಾವು ಕಾಣ್ತೀವಿ. ಇವೆಲ್ಲವೂ ಸಹ ನಮ್ಮ ಈ ರಾಷ್ಟ್ರೀಯತೆಯ ಈ ಹೋರಾಟ ಅಂತಕ್ಕಂಥದ್ದು ನಮ್ಮ ರಾಷ್ಟ್ರೀಯತೆಯ ಒಂದು ಆರಂಭದ ಕುರುಹುಗಳು ಅಂತ ನಾವು ತಿಳಿದು ನಿಜವಾಗಿ ನೋಡ್ತೀವಿ. ನಮ್ಮ ದೇಶೀಯ ರಾಜ್ಯಗಳು ಬ್ರಿಟಿಷರ ವಿರುದ್ಧವಾಗಿ ಎಷ್ಟೋ ಯುದ್ಧಗಳನ್ನು ಮಾಡ್ತಾರೆ, ಸಂಘರ್ಷಗಳು ನಡೀತದೆ. ಅವುಗಳಲ್ಲೆಲ್ಲ ಬಹಳಷ್ಟು ಜನ ತಮ್ಮ ಪ್ರಾಣವನ್ನು ಕೊಡ್ತಾರೆ ದೇಶಕ್ಕೋಸ್ಕರವಾಗಿ, ಸ್ವಾತಂತ್ರ್ಯ ಹೋರಾಟದಲ್ಲಿ. ಇವೆಲ್ಲವೂ ಸಹ ನಮ್ಮ ದೇಶದಲ್ಲಿ, ನಮ್ಮ ಭಾರತೀಯರು ಇರ್ತಕ್ಕಂಥ ರಾಷ್ಟ್ರೀಯತೆಯ ಪ್ರಾರಂಭದ ಕುರುಹುಗಳು ಅಂತ ಹೇಳಬಹುದು. ಇನ್ನು 19ನೇ ಶತಮಾನ ಅಂತ ಏನಿದೆ, ಈ 19ನೇ ಶತಮಾನದ ಉತ್ತರಾರ್ಧದಲ್ಲಿ ಸಾರಿಗೆ ಸಂಪರ್ಕದ ವ್ಯವಸ್ಥೆ, ಇಂಗ್ಲಿಷ್ ಶಿಕ್ಷಣದ ಒಂದು ವಿಸ್ತರಣೆ ಆಗ್ತದೆ, ಪತ್ರಿಕೋದ್ಯಮಗಳು ಬೆಳೀತವೆ, ಸಾಂಸ್ಕೃತಿಕ ಒಂದು ಸಂಘಟನೆಗಳ ಮುಖಾಂತರವಾಗಿ ನಮ್ಮ ಭಾರತೀಯರಲ್ಲಿ ಈ ಮುಂತಾದ ಬೆಳವಣಿಗೆಗಳನ್ನು ನಾವು ಕಾಣ್ತೀವಿ. ಸಾರಿಗೆ ಸಂಪರ್ಕದ ವಿಸ್ತರಣೆ ಆಗ್ತದೆ, ಇಂಗ್ಲಿಷ್ ಶಿಕ್ಷಣದ ಒಂದು ವಿಸ್ತರಣೆಯನ್ನು ಕಾಣ್ತೀವಿ, ಪತ್ರಿಕೋದ್ಯಮ ಅಂತಕ್ಕಂಥದ್ದು ಬೆಳಕಿಗೆ ಬರ್ತದೆ, ಮತ್ತು ಹಲವಾರು ಸಾಂಸ್ಕೃತಿಕ ಸಂಘಟನೆಗಳು ಬೆಳೆಯೋದಕ್ಕೆ ಸಾಧ್ಯತೆ ಆಗ್ತವೆ. ಈ ಒಂದು 19ನೇ ಶತಮಾನದ ಕೊನೆಯ ಕಾಲದಲ್ಲಿ, ಅಂದರೆ 19ನೇ ಶತಮಾನದ ಉತ್ತರಾರ್ಧದಲ್ಲಿ ಅಂತ ಹೇಳಿ. ಇದರ ಜೊತೆಗೆ ದೇಶದಲ್ಲಿ ಬರಗಾಲಗಳು ಬರ್ತದೆ. ಈ ಬ್ರಿಟಿಷರ ಒಂದು ಕಿರುಕುಳದ ಒಂದು ಆಡಳಿತವನ್ನು ನಾವು ಕಾಣ್ತೀವಿ. ಬೇರೆ ಬೇರೆ ರೀತಿಯ ಭಾರತೀಯರ ಶೋಷಣೆ ಮಾಡ್ತಕ್ಕಂತಹ ಕೆಲವು ಹೊಸ ಹೊಸ ಕಾಯ್ದೆ, ಕಾನೂನುಗಳು, ನೀತಿಗಳು ಜನರಲ್ಲಿ ಬಹಳ ಅಸಮಾಧಾನವನ್ನು ಉಂಟು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಜೊತೆಗೆ ಈ ಬ್ರಿಟಿಷರ ಹೊಸ ಹೊಸ ಆರ್ಥಿಕ ನೀತಿಗಳು, ಕಾನೂನುಗಳು ಇವೆಲ್ಲವೂ ಸಹ ನಮ್ಮ ಭಾರತೀಯರಲ್ಲಿ ಬಹಳಷ್ಟು ವಿರೋಧವನ್ನು, ಅಂದರೆ ಬಹಳ ಆಕ್ರೋಶವನ್ನು ಉಂಟು ಮಾಡ್ತಕ್ಕಂತಹ ನೀತಿಗಳು ನಾವು ಕಾಣ್ತೀವಿ. ನಮ್ಮ ಭಾರತೀಯರು ಬಹಳ ಬ್ರಿಟಿಷರಿಂದ ಶೋಷಣೆಗೆ ಒಳಪಟ್ಟಿದ್ದರು. ಅವರು ತರ್ತಕ್ಕಂಥ ಕಾಯ್ದೆ ಕಾನೂನುಗಳು, ಅವರು ಹೊಸ ಆರ್ಥಿಕ ನೀತಿಯನ್ನು ಜಾರಿಗೆ ತಂದರು, ಅವರು ಅಂದರೆ ಜಾರಿಗೆ ತರತಕ್ಕಂಥ ಕಾಯ್ದೆ ಕಾನೂನುಗಳು
ಇವೆಲ್ಲವೂ ಸಹ ಭಾರತೀಯರನ್ನ ಶೋಷಣೆ ಮಾಡತಕ್ಕಂಥ ಒಂದು ಕಾಯ್ದೆ ಕಾನೂನುಗಳು ಆಗಿದ್ದು ಅಂತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇದ್ರ ಜೊತೆಗೆ ನಾವು ಇತಿಹಾಸವನ್ನು ನೋಡ್ತಾ ಹೋದರೆ 1857ರಲ್ಲಿ ನಡೆದಂತಹ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟ ಇದು ಮೊಟ್ಟ ಮೊದಲನೇದಾಗಿ ನಮ್ಮ ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಬಿತ್ತಿದ ಮೊಟ್ಟ ಮೊದಲ ಹೋರಾಟ ಅಂತ ಹೇಳ್ತೀವಿ. ಇವೆಲ್ಲ ಘಟನೆಗಳನ್ನು ನೋಡ್ತಾ ಹೋದರೆ ಮುಂದೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಬ್ರಿಟನ್ನಿನ ರಾಣಿ ಎಲಿಜಬೆತ್ ರಾಣಿ ವಿಕ್ಟೋರಿಯಾ ರಾಣಿ ಏನು ಮಾಡ್ತಾಳೆ 1858ರಲ್ಲಿ ಹೊಸದಾದ ಒಂದು ಕಾಯ್ದೆ ಘೋಷಣೆಯನ್ನು ಮಾಡ್ತಾರೆ. ಏನು ಅಂದರೆ 1861ರ ಒಂದು ಕಾನೂನನ್ನ ಆಡಳಿತದಲ್ಲಿ ಭಾರತೀಯರು ತಮ್ಮದೇ ಆದ ಕಾನೂನನ್ನು ರೂಪಿಸಿಕೊಳ್ತಕ್ಕಂಥ ಒಂದು ಶಾಸನವನ್ನು ಜಾರಿಗೆ ತರ್ತಾರೆ. ನೋಡಿ, ಇದು ಒಂದು ಭಾರತೀಯರಿಗೆ ಸಿಕ್ಕಂಥ ಒಂದು ಅವಕಾಶ. 1861ರ ಕಾಯ್ದೆ ಮುಖಾಂತರವಾಗಿ ಇಲ್ಲಿ ಬರ್ತಕ್ಕಂಥ ಕಾಯ್ದೆ ಮೂಲಕ ತಮ್ಮ ಭಾರತೀಯರು ಶಾಸನ ರೂಪಿಸ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ನಾವು ಭಾಗವಹಿಸಬಹುದು ಅಂತಕ್ಕಂಥ ಒಂದು ಅವಕಾಶವನ್ನು ಕೊಡ್ತಾರೆ. ನೋಡಿ, 1861ರ ಈ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. 61ರ ಕಾಯ್ದೆಯ ಮುಖಾಂತರ ಭಾರತೀಯರಿಗೆ ಶಾಸನ ರೂಪಿಸ್ತಕ್ಕಂಥ ಒಂದು ಅವಕಾಶ ಸಿಗ್ತದೆ. ಸೊ ಇದರ ಜೊತೆಗೆ ಇಲ್ಲಿ ಕಲಿತಂತಹ ಇಂಗ್ಲಿಷ್ ಶಿಕ್ಷಣವನ್ನು ಕಲಿತಂತಹ ಹೊಸ ಒಂದು ಶಿಕ್ಷಿತ ವರ್ಗ ನಮ್ಮ ಭಾರತದಲ್ಲಿ ಬಂತು. ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆಯನ್ನ ಕಲಿತಂತಹ ಈ ಒಂದು ಹೊಸ ಶಿಕ್ಷಿತ ವರ್ಗ ಏನಿತ್ತು, ತಾವು ಬಹಳಷ್ಟು ವಿದ್ಯಾವಂತರ ವರ್ಗ ರಾಷ್ಟ್ರೀಯ ಐಕ್ಯತೆಯನ್ನು ಉಂಟು ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ರಾಷ್ಟ್ರೀಯ ಐಕ್ಯತೆಯ ಈ ಒಂದು ಪರಿಕಲ್ಪನೆಯನ್ನ ಭಾರತೀಯರಲ್ಲಿ ಉಂಟು ಮಾಡ್ತಾರೆ. ಹೊಸ ಶಿಕ್ಷಿತ ವರ್ಗ ಏನಿತ್ತು, ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆನ ತಿಳಿದಂತಹ ವರ್ಗ, ಶಿಕ್ಷಿತ ವರ್ಗ ಭಾರತೀಯರಲ್ಲಿ ರಾಷ್ಟ್ರೀಯ ಪರಿಕಲ್ಪನೆಯನ್ನು ಉಂಟು ಮಾಡೋದರಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ರಾಷ್ಟ್ರೀಯತೆ ಇರತಕ್ಕಂಥದ್ದು ನಮ್ಮ ದೇಶದ ಜನರಿಗೆ ಒಂದು ಹೊಸ ಆಶಯವಾಗಿ ನಾವು ಕಾಣ್ತೀವಿ. ಇದು ಮುಂದುವರಿಯುತ್ತಾ ಇಂತಹ ಒಂದು ಎಲ್ಲ ಘಟನೆಗಳನ್ನು ನೋಡ್ತಾ ಮುಂದೆ ನಮ್ಮ ಭಾರತ ದೇಶದಲ್ಲಿ ಈ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂತಹ ಒಂದು ಸಂಘಟನೆ ಪ್ರಾರಂಭ ಆಗ್ತದೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ನೋಡ್ರಿ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ನೋಡ್ರಿ ಮಕ್ಕಳೇ, ನಾವೀಗ ಇಷ್ಟೆಲ್ಲ ತಿಳ್ಕೊಂಡಿದ್ದು ನಮ್ಮ ಭಾರತ ದೇಶದ ಸ್ವತಂತ್ರ ಹೋರಾಟ ಚಳುವಳಿಯ ಸಂದರ್ಭದಲ್ಲಿ ಹೇಗೆ ನಾವು ರಾಷ್ಟ್ರೀಯತೆ ಎಂಬಂತಹ ಪರಿಕಲ್ಪನೆಯನ್ನ ಭಾರತದ ಜನರಲ್ಲಿ ನಾವು ಉಂಟು ಮಾಡೋದಕ್ಕೆ ಸಾಧ್ಯತೆ ಆಯಿತು. ಭಾರತೀಯರಲ್ಲಿ ಬರ್ತಕ್ಕಂತಹ ಬಹಳಷ್ಟು ಜನ ರೈತ ಹೋರಾಟ ಚಳುವಳಿಗಳು ನಡೀತವೆ. ಬಹಳಷ್ಟು ಚಳುವಳಿಗಳಲ್ಲಿ ಈ 1857ರ ಚಳುವಳಿಯ ಜೊತೆಗೆ ರೈತ ಹೋರಾಟ ಚಳುವಳಿಗಳು ಸಹ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೊ ಇಲ್ಲಿ ಬುಡಕಟ್ಟು ಹೋರಾಟಗಳು, ರೈತ ಹೋರಾಟ ಚಳುವಳಿಗಳು ಎಲ್ಲವೂ ಸಹ ಈ ಸ್ವತಂತ್ರ ಹೋರಾಟ ಚಳುವಳಿಗೆ ಪ್ರಚೋದನೆ ಕೊಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೊ ಇವೆಲ್ಲದರ ಪರಿಣಾಮವಾಗಿ ಕೊನೆಗೆ ಭಾರತದಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥದ್ದು ಇಲ್ಲಿ ಸ್ಥಾಪನೆಯಾಗೋದಕ್ಕೆ ಕಾರಣ ಆಗ್ತದೆ. 1857ರ ಸ್ವಾತಂತ್ರ್ಯ ಈ ಒಂದು ಹೋರಾಟ ಏನು ನಡೀತದೆ, ಇದರ ಒಂದು ಘಟನೆಯ ನಂತರ ರಾಜಕೀಯದಲ್ಲಿ ಬಹಳಷ್ಟು ತಿರುವುಗಳು ಬರುವ ಅಂತಕ್ಕಂಥದ್ದು ಬೇರೆ ಅಧ್ಯಾಯ ಅಂತಕ್ಕಂಥದ್ದೇ ಪ್ರಾರಂಭ. ರಾಜಕೀಯ ದೃಷ್ಟಿಕೋನವನ್ನ ಇಟ್ಟುಕೊಂಡು ಇಲ್ಲಿ ಹಲವಾರು ಹೊಸ ಸಂಘಟನೆಗಳು, ನಾನು ಹೇಳ್ತೀನಿ ಈಗಾಗಲೇ ವಿದ್ಯಾವಂತ ವರ್ಗ ಏನಿತ್ತು, ಇಂತಹ ವರ್ಗ ರಾಷ್ಟ್ರೀಯ ದೃಷ್ಟಿಕೋನವನ್ನು ಹೊಂದಿ ಅನೇಕ ಹೊಸ ಸಂಘಟನೆಗಳು ಅಸ್ತಿತ್ವಕ್ಕೆ ಬರ್ತವೆ. ಅದರಲ್ಲಿ ವಿದ್ಯಾವಂತ ಭಾರತೀಯ ನೇತೃತ್ವದಲ್ಲಿ ಹಲವಾರು ಸಂಘಟನೆಗಳು ಪ್ರಾರಂಭ ಆಗ್ತವೆ. ಸೊ ಅಂಥದ್ರಲ್ಲಿ ಹೊಸದಾಗಿ ದ ಹಿಂದೂ ಮೇಳ ನೋಡಿ ಬಂದು ಇದೊಂದು ಸಂಘಟನೆ. ದ ಹಿಂದೂ ಮೇಳ, ದ ಈಸ್ಟ್ ಇಂಡಿಯನ್ ಅಸೋಸಿಯೇಷನ್, ಇಂಡಿಯನ್ ಅಸೋಸಿಯೇಷನ್ ನೋಡಿ
ಸೊ ಈ ಎಲ್ಲಾ ಸಂಘಟನೆಗಳು ಏನ್ ಮಾಡ್ತವೆ ಅಂದ್ರೆ ಸರ್ಕಾರದ ಈ ಬ್ರಿಟಿಷ್ ಸರ್ಕಾರದ ಧೋರಣೆಗಳ ವಿರುದ್ಧವಾಗಿ ಹೋರಾಟವನ್ನ ಇಲ್ಲಿ ಮಾಡ್ತವೆ. ಸೊ ಪತ್ರಿಕಾ ಸ್ವಾತಂತ್ರ್ಯವನ್ನ ಮೊಟಕುಗೊಳಿಸುವುದಕ್ಕೆ ಭಾರತೀಯರಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನ ಮೊಟಕುಗೊಳಿಸಲು ನೋಡ್ರಿ, ಪತ್ರಿಕೆಗಳ ಮುಖಾಂತರ ನಾವು ಜನರಲ್ಲಿ ಈ ಜಾಗೃತಿಯನ್ನ, ರಾಷ್ಟ್ರೀಯತೆಯ ಒಂದು ಜಾಗೃತಿಯನ್ನು ಉಂಟು ಮಾಡ್ತಿದ್ವಿ ಭಾರತೀಯರು. ಆದರೆ ಬ್ರಿಟಿಷ್ ಸರ್ಕಾರ ಈ ಭಾರತೀಯರಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನ ಮೊಟಕುಗೊಳಿಸುವುದಕ್ಕೋಸ್ಕರವಾಗಿ ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನ ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆ ನೋಡ್ರಿ, ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನ ಜಾರಿಗೆ ತರ್ತದೆ ಬ್ರಿಟಿಷ್ ಸರ್ಕಾರ. ಯಾರ ಒಂದು ಅಧಿಕಾರದ ಒಂದು ಅವಧಿಯಲ್ಲಿ ಅಂತಂದ್ರೆ ಲಾರ್ಡ್ ಲಿಟ್ಟನ್ ಕಾಲದಲ್ಲಿ. ಲಾರ್ಡ್ ಲಿಟ್ಟನ್ ನೋಡ್ರಿ, ಲಾರ್ಡ್ ಲಿಟ್ಟನ್ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರ ಈ ಒಂದು ಭಾರತೀಯರಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವುದಕ್ಕೋಸ್ಕರವಾಗಿ ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನ ಲಾರ್ಡ್ ಲಿಟ್ಟನ್ ನೇತೃತ್ವದಲ್ಲಿ ಬ್ರಿಟಿಷ್ ಸರ್ಕಾರ ಜಾರಿಗೆ ತಂತು. ಬ್ರಿಟಿಷರ ಒಂದು ಧೋರಣೆ ಅಂದ್ರೆ ಏನಂದ್ರೆ ಭಾರತೀಯರಲ್ಲಿ ಐಕ್ಯತೆಯನ್ನು ಮೂಡಿಸಬಾರದು, ಅಂದ್ರೆ ಅವರು ಐಕ್ಯತೆಯನ್ನು ಉಂಟು ಮಾಡಬಾರದು, ಅಂದ್ರೆ ರಾಷ್ಟ್ರೀಯ ಏಕತೆಯನ್ನು ಅವರಲ್ಲಿ ಉಂಟಾಗಬಾರದು, ಅವರಲ್ಲಿ ಒಂದು ಕೂಡಬಾರದು. ಆದ್ರಿಂದ ಈ ಪತ್ರಿಕೆಗಳು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಭಾರತೀಯರಲ್ಲಿ ಈ ಪತ್ರಿಕಾ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವುದಕ್ಕೆ ಲಾರ್ಡ್ ಲಿಟ್ಟನ್ ಒಂದು ನೇತೃತ್ವದಲ್ಲಿ ಒಂದು ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಅದೇ ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆ. ಸೊ ಇಂತಹ ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನ ಅಲ್ಲಿ ಜಾರಿಗೆ ತರ್ತಕ್ಕಂತಹ ಒಂದು ಇದನ್ನು ನಾವು ಇಲ್ಲಿ ಕಾಣ್ತೀವಿ. ನೋಡ್ರಿ, ಇವೆಲ್ಲವೂ ಸಹ ಭಾರತೀಯರಲ್ಲಿ ಮೊಟಕುಗೊಳಿಸ್ತಕ್ಕಂಥ, ಅಂದರೆ ಅವರಲ್ಲಿ ರಾಷ್ಟ್ರೀಯ ಏಕತೆಯನ್ನ ಧ್ವಂಸ ಮಾಡ್ತಕ್ಕಂಥ ಕೆಲಸವನ್ನ ಬ್ರಿಟಿಷರು ಇಲ್ಲಿ ಮಾಡ್ತಕ್ಕಂಥ ಇದನ್ನು ನಾವು ಕಾಣ್ತೀವಿ. ಇಲ್ಲಿ ಹೀಗೆ ಇಂತಹ ಸಂದರ್ಭದಲ್ಲಿ ಈ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂತಹ ಒಂದು ಸಂಘಟನೆ ಸ್ವತಂತ್ರ ಹೋರಾಟಕ್ಕೆ ಬಹಳಷ್ಟು ಮೆರುಗನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯವನ್ನ ಮಾಡ್ತದೆ. ಭಾರತೀಯರಲ್ಲಿ ಒಂದು ರಾಜಕೀಯ ದಿಕ್ಕನ್ನೇ ಬದಲಾಯಿಸಿದಂತಹ ಒಂದು ಸಂಘಟನೆ ಅಂತಂದ್ರೆ ಈ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ನೋಡಿ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ 1885ರಲ್ಲಿ ಸ್ಥಾಪನೆಯಾಯಿತು. 1885ರಲ್ಲಿ ಬಾಂಬೆ ನಗರದಲ್ಲಿ ಇದನ್ನ ಸ್ಥಾಪಿಸಲ್ಪಟ್ಟು 1885ರಲ್ಲಿ. ಸೊ 1885ರಲ್ಲಿ ಈ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಏನು ಸ್ಥಾಪನೆ ಆಯಿತು, ಇದರಲ್ಲಿ ಅಂದರೆ ಬಾಂಬೆ ನಗರದ ರಾಷ್ಟ್ರೀಯ ಸಮಾವೇಶದಲ್ಲಿ ಇದನ್ನ ಸ್ಥಾಪನೆಯಾಯಿತು. ರಾಷ್ಟ್ರೀಯ ಸಮಾವೇಶ ನಡೀತು ಬಾಂಬೆಯಲ್ಲಿ. ಈ ಸಮಾವೇಶದಲ್ಲಿ 1885ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡಲ್ಪಟ್ಟರು. ಈ 1885ರ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊಟ್ಟ ಮೊದಲ ಅಧ್ಯಕ್ಷರಾಗಿ WC ಬ್ಯಾನರ್ಜಿ ಅಧ್ಯಕ್ಷರು. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊಟ್ಟ ಮೊದಲ ಅಧ್ಯಕ್ಷರಾದರೆ WC ಬ್ಯಾನರ್ಜಿ. ಇವರ ಹಿನ್ನೆಲೆಯಲ್ಲಿ ಇವರ ಒಂದು ಅವಿರತವಾದ ಪ್ರಯತ್ನದಲ್ಲಿ ಈ ಒಂದು ಅಧ್ಯಕ್ಷತೆಯಲ್ಲಿ ಈ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗಿ ನಡೀತದೆ. ಇದರ ಜೊತೆಗೆ ಬ್ರಿಟನ್ ನಾಗರಿಕ ಸೇವಾಧಿಕಾರಿಯಾದ ಎಒ ಹ್ಯೂಮ್, ಬ್ರಿಟನ್ನಿನ ನಾಗರಿಕ ಸೇವಾಧಿಕಾರಿ ಯಾರಪ್ಪ ಅಂತಂದ್ರೆ ಇಲ್ಲಿ ಬರ್ತಕ್ಕಂಥ ಎಒ ಹ್ಯೂಮ್ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರೆ. ಎಒ ಹ್ಯೂಮ್ ನೋಡಿ, ಇವರ ಒಂದು ಇವರು ಸಹ ಎಒ ಹ್ಯೂಮ್ ರವರು ಸಹ ಏನ್ ಮಾಡ್ತಾರೆ ಅಂದ್ರೆ ಬಾಂಬೆ, ಮದ್ರಾಸ್, ಕಲ್ಕತ್ತಾ ಕೇಂದ್ರಗಳಲ್ಲಿರ್ತಕ್ಕಂತಹ ಎಲ್ಲ ರಾಜಕೀಯ ನಾಯಕರನ್ನ ಭೇಟಿ ಮಾಡ್ತಾರೆ. ನೋಡಿ, ಇಲ್ಲಿ ಬರ್ತಕ್ಕಂತಹ ಬ್ರಿಟನ್ ನಾಗರಿಕ ಸೇವಾಧಿಕಾರಿ ಯಾರಪ್ಪ ಅಂದ್ರೆ ಎಒ ಹ್ಯೂಮ್ ರವರು ಸಹ ಭಾರತದಲ್ಲಿ ಬಾಂಬೆ
ಬಾಂಬೆ, ಮದ್ರಾಸ್ ಮತ್ತು ಕೋಲ್ಕತ್ತಾ ನಗರಗಳಲ್ಲಿ ಇರ್ತಕ್ಕಂಥ ಕೇಂದ್ರಗಳಲ್ಲಿ ಇರ್ತಕ್ಕಂತಹ ಎಲ್ಲ ರಾಜಕೀಯ ನಾಯಕರುಗಳನ್ನ ಭೇಟಿಯಾಗಿ ಅಲ್ಲಿ ಎಲ್ಲ ಸಾರ್ವಜನಿಕ ಹಿತಾಸಕ್ತಿಯ ವಿಚಾರಗಳನ್ನು ಚರ್ಚೆ ಮಾಡಿ ಆ ಒಂದು ನಾಯಕರನ್ನ ಭೇಟಿ ಮಾಡಿ ಸಾರ್ವಜನಿಕ ಹಿತಾಸಕ್ತಿ ಉಳ್ಳಂತಹ ಕೆಲವು ರಾಜಕೀಯ ವಿಚಾರಗಳನ್ನು ಚರ್ಚೆ ಮಾಡುವುದರ ಮುಖಾಂತರ ಇದರ ಫಲವಾಗಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಯಿತು. ನೋಡ್ರಿ, WC ಬ್ಯಾನರ್ಜಿ ಮೊಟ್ಟ ಮೊದಲ ಅಧ್ಯಕ್ಷರು. ಅದೇ ರೀತಿಯಾಗಿ ಇದು ಬಾಂಬೆ ನಗರದಲ್ಲಿ ನಡೆದಂತಹ ರಾಷ್ಟ್ರೀಯ ಸಮಾವೇಶದಲ್ಲಿ 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಯಿತು. ಇನ್ನು ಇದರ ಜೊತೆಗೆ AOU ಅಂತಕ್ಕಂಥವರು ಸಹ ಭಾರತದ ಬ್ರಿಟನ್ನಿನ ನಾಗರಿಕ ಸೇವಾಧಿಕಾರಿಯಾಗಿದ್ದಂಥವರು, ಇವರು ಸಹ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಮದ್ರಾಸ್, ಬಾಂಬೆ, ಕಲ್ಕತ್ತಾ ನಗರದಲ್ಲಿರ್ತಕ್ಕಂತಹ ಕೆಲವು ರಾಜಕೀಯ ಕೇಂದ್ರಗಳಲ್ಲಿರ್ತಕ್ಕಂತಹ ರಾಜಕೀಯ ನಾಯಕರುಗಳನ್ನು ಭೇಟಿಯಾಗಿ ರಾಜಕೀಯ ಸಾರ್ವಜನಿಕ ಹಿತಾಸಕ್ತಿಗಳ ವಿಚಾರಗಳನ್ನು ಚರ್ಚೆ ಮಾಡಿದ ಫಲವಾಗಿ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಈ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಮುಖವಾದಂತಹ ಉದ್ದೇಶ ಅಂದ್ರೆ ಭಾರತೀಯರಲ್ಲಿ ರಾಷ್ಟ್ರೀಯ ಐಕ್ಯತೆಯನ್ನು ಉಂಟು ಮಾಡುವುದು. ಉದ್ದೇಶ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಉಂಟು ಮಾಡುವುದು. ರಾಷ್ಟ್ರೀಯ ಐಕ್ಯತೆ, ಭಾವೈಕ್ಯತೆ ಅಥವಾ ಐಕ್ಯತೆ. ನೋಡಿ, ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಮೂಲ ಉದ್ದೇಶ ಅಂದ್ರೆ ಭಾರತೀಯರಲ್ಲಿ ರಾಷ್ಟ್ರೀಯ ಐಕ್ಯತೆಯನ್ನ, ಏಕತೆಯನ್ನು ಉಂಟು ಮಾಡತಕ್ಕಂಥ ಪ್ರಮುಖ ಉದ್ದೇಶದಿಂದ ಇದು ಸ್ಥಾಪನೆಯಾಗಲ್ಪಟ್ಟಿತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ಇದಲ್ಲದೆ ರಾಷ್ಟ್ರೀಯ ನಾಯಕರು ಸಹ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಒಂದು ಬದ್ಧತೆಯನ್ನ ಅನುಸರಿಸುತ್ತಾರೆ. ಇನ್ನೂ ಕೆಲವು ವಿಚಾರಗಳಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಐಕ್ಯತೆಯನ್ನು ಉಂಟು ಮಾಡೋದಕ್ಕೆ ದೇಶೀಯ ಭಾಷೆಗಳಲ್ಲಿ ಕೆಲವು ಪತ್ರಿಕೆಗಳನ್ನು ಮುದ್ರಣ ಮಾಡ್ತಾರೆ. ಈ ದೇಶೀಯ ಭಾಷೆಗಳ ಪತ್ರಿಕೆಗಳ ಮುಖಾಂತರ ಭಾರತೀಯರಲ್ಲಿ ರಾಷ್ಟ್ರೀಯ ಐಕ್ಯತೆಯನ್ನ, ರಾಷ್ಟ್ರೀಯ ಏಕತೆಯನ್ನ, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಉಂಟು ಮಾಡತಕ್ಕಂತಹ ಪ್ರಮುಖ ಕೆಲಸ ಕಾರ್ಯಗಳನ್ನು ಸಹ ಇದು ಆರಂಭಿಸುತ್ತದೆ. ಇಲ್ಲಿ ರಾಜಕೀಯ ಸಮಸ್ಯೆಗಳು, ವಿಚಾರಗಳು ಜನರ ಮನವನ್ನು ಮುಟ್ಟುವಂತೆ ಮಾಡ್ತವೆ ಪತ್ರಿಕೆಗಳು. ನೋಡ್ರಿ, ಮಾಧ್ಯಮಗಳು ಅಂತಕ್ಕಂಥ ವಿದ್ಯಾರ್ಥಿಗಳೇ ಈ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಪತ್ರಿಕೋದ್ಯಮಗಳು ಭಾರತೀಯರನ್ನು ಒಂದುಗೂಡಿಸ್ತಕ್ಕಂಥ ಕೆಲಸ ಮಾಡ್ತವೆ. ಭಾರತೀಯರಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಉಂಟು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥವು ಪತ್ರಿಕೋದ್ಯಮಗಳು ಅಥವಾ ಪತ್ರಿಕೆಗಳು ಸಹ ಇಲ್ಲಿ ಪ್ರಮುಖ ಪಾತ್ರವನ್ನು ಮಾಡ್ತವೆ. ಸೊ ಇದರ ಸಂದರ್ಭದಲ್ಲಿ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬಲವರ್ಧನೆಯನ್ನು ಗಮನಿಸಿದ ಬ್ರಿಟಿಷರು ಹೇಗಾದರೂ ಮಾಡಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಒಡೆದಾಕಬೇಕು, ಈ ಪಕ್ಷವನ್ನ ಹೇಗಾದರೂ ಮಾಡಿ ಇಲ್ಲದಂತೆ ಮಾಡಬೇಕು ಅಂತಕ್ಕಂತಹ ಒಡೆದು ಆಳುವ ನೀತಿಯನ್ನ ಇಲ್ಲಿ ಜಾರಿಗೆ ತರೋದಕ್ಕೆ ಮುಂದಾಗ್ತಾರೆ ಮಕ್ಕಳೇ ಈ ಬ್ರಿಟಿಷರ ಒಂದು ಆಡಳಿತ ವ್ಯವಸ್ಥೆ. ಹೇಗಾದರೂ ಮಾಡಿ ಇವರು ಸಂಘಟನೆಯನ್ನ ಹೊಡೆದಾಕಬೇಕು, ಭಾರತೀಯರಲ್ಲಿ ರಾಷ್ಟ್ರೀಯ ಏಕತೆಯನ್ನು ಹೊಡೆದಾಕಬೇಕು, ಭಾವೈಕ್ಯತೆ ಉಂಟಾಗಬಾರ್ದು ಅಂತಕ್ಕಂಥ ವಿಚಾರವನ್ನ ಬ್ರಿಟಿಷ್ ಸರ್ಕಾರ ಅಂದ್ರೆ ತಿಳ್ಕೊಂಡು ಆ ಬ್ರಿಟಿಷರು ಭಾರತೀಯರಲ್ಲಿ ಒಡೆದು ಆಳುವ ನೀತಿಯನ್ನು ಜಾರಿಗೆ ತರೋದಕ್ಕೆ ಮುಂದಾಗ್ತಾರೆ. ನೋಡ್ರಿ, ಅವರು ಬಳಸ್ತಕ್ಕಂತಹ ಕೆಲವೊಂದು ರಾಜಕೀಯ ತಂತ್ರಗಾರಿಕೆ ಇಲ್ಲಿ ನಾವು ತಿಳ್ಕೋಬೇಕಾಗ್ತದೆ. ಬ್ರಿಟಿಷರು ಅನುಸರಿಸಿದಂತಹ ಕೆಲವೊಂದು ರಾಜಕೀಯ ತಂತ್ರಗಾರಿಕೆ ಅಂತ ಕರೀಬಹುದು. ಏನದು? ಒಡೆದು ಆಳುವ ನೀತಿ. ಭಾರತೀಯರನ್ನ ಒಡೆದಾಕಬೇಕು, ಐಕ್ಯತೆಯನ್ನು ವಿಭಜಿಸಬೇಕು, ಭಾರತೀಯರಲ್ಲಿ ಹೊಂದಾಣಿಕೆ ಇರಬಾರದು ಅಂತಹ ಒಂದು ಒಡೆದು ಆಳುವ ನೀತಿಯನ್ನ ಇಲ್ಲಿ ಏನಪ್ಪ ರಾಜಕೀಯ ತಂತ್ರಗಾರಿಕೆಯನ್ನು ಬಳಸ್ತಾರೆ ಅಂತಂದ್ರೆ ಹಿಂದೂ ಮುಸ್ಲಿಮರನ್ನ ಬೇರ್ಪಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ನೋಡ್ರಿ, ಆಗ ಇರಲಿಲ್ಲ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೂ ಮುಸ್ಲಿಂ ಅಂತಕ್ಕಂಥ ಭೇದ ಭಾವ ಇರಲಿಲ್ಲ. ಎಲ್ಲರೂ ಭಾರತೀಯರು, ಎಲ್ಲರಲ್ಲಿಯೂ ರಾಷ್ಟ್ರೀಯ ಭಾವೈಕ್ಯತೆ ಇತ್ತು. ಇವರು ರಾಜಕೀಯ ತಾಂತ್ರಿಕತೆಯನ್ನು ಹೇಗೆ ಬಳಸ್ತಾರೆ ಅಂದ್ರೆ ಬ್ರಿಟಿಷರು ಭಾರತೀಯರಲ್ಲಿ ಜಾತೀಯತೆಯನ್ನು ಮೂಡಿಸೋದಪ್ಪ, ಹಿಂದೂ ಮುಸ್ಲಿಮರಲ್ಲಿ ಪ್ರತ್ಯೇಕತಾ ಮನೋಭಾವನ ಉಂಟು ಮಾಡತಕ್ಕಂಥ ರಾಜಕೀಯ ತಂತ್ರಗಾರಿಕೆಯನ್ನು ಜಾರಿಗೆ ತರೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಅದು ಸಫಲತೆಯನ್ನು ಹೊಂದಿಲ್ಲ, ವಿಫಲತೆಯನ್ನು ಹೊಂದತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೊ ಇಲ್ಲಿ ರಚನಾತ್ಮಕ ಕಾರ್ಯತಂತ್ರಗಳನ್ನು ಇದರ ವಿರುದ್ಧ ರಾಷ್ಟ್ರೀಯ ಕಾಂಗ್ರೆಸ್ ಬಹಳಷ್ಟು ಈ ರಚನಾತ್ಮಕ ಕಾರ್ಯಗಳನ್ನು ಜಾರಿಗೆ ತರ್ತದೆ. ನೋಡ್ರಿ ಮಕ್ಕಳ, ಬಹಳ ಮುಖ್ಯವಾದ ವಿಚಾರ ನಾವು ಯೋಚನೆ ಮಾಡಬೇಕು. ಬ್ರಿಟಿಷರ ಒಂದು ರಾಜಕೀಯ ತಾಂತ್ರಿಕ ನೀತಿ ಏನಿದೆ, ಭಾರತೀಯರನ್ನ
ಜಾತಿಯ ವ್ಯವಸ್ಥೆಯಿಂದ ಬೇರೆ ಬೇರೆ ಮಾಡಬೇಕು. ಹಿಂದೂ ಮುಸ್ಲಿಮರನ್ನ ಪ್ರತ್ಯೇಕಗೊಳಿಸಿದರೆ ರಾಷ್ಟ್ರೀಯ ಐಕ್ಯತೆ ಉಂಟಾಗೋದಿಲ್ಲ. ಅಂತಹ ರಾಜಕೀಯ ತಾಂತ್ರಿಕತೆಯನ್ನು ಬೆಳೆಸ್ತಾರೆ. ನೋಡ್ರಿ ಎಂತಹ ವಿಚಾರಧಾರೆಗಳಲ್ಲಿ ನಾವು ತಿಳ್ಕೋಬೇಕಾಗ್ತದೆ. ಸೊ ಇದರ ಜೊತೆಗೆ 19ನೇ ಶತಮಾನದ ಕೊನೆಯ ಭಾಗದ ವೇಳೆಗೆ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿಯೇ ಭಿನ್ನಾಭಿಪ್ರಾಯಗಳು ಉಂಟಾಗ್ತವೆ. ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಏನು ನಾಯಕರಿದ್ರು ಅವರಲ್ಲಿ ಭಿನ್ನಾಭಿಪ್ರಾಯ, ಭಿನ್ನಮತಗಳು ಕಾಣಿಸಿಕೊಳ್ತವೆ. ಅವರಲ್ಲಿರ್ತಕ್ಕಂತಹ ಕಾರ್ಯತಂತ್ರಗಳಲ್ಲಿ, ಅವರು ರೂಪಿಸ್ತಕ್ಕಂಥ ಕಾರ್ಯತಂತ್ರಗಳಲ್ಲಿ, ನಂಬಿಕೆಗಳಲ್ಲಿ, ಸೈದ್ಧಾಂತಿಕತೆ ವಿಚಾರಗಳಲ್ಲಿ ಹಾಗೂ ಹೋರಾಟದ ವಿಚಾರಗಳಲ್ಲಿ ಅವರಲ್ಲಿಯೇ ಬಹಳ ಭಿನ್ನಾಭಿಪ್ರಾಯಗಳು ಉಂಟಾಗ್ತವೆ. ಕಾರ್ಯತಂತ್ರಗಳಲ್ಲಿ, ಹೋರಾಟದ ವಿಚಾರದಲ್ಲಿ, ಸೈದ್ಧಾಂತಿಕ ವಿಚಾರಗಳಲ್ಲಿ, ಬಹಳಷ್ಟು ವಿಚಾರಗಳಲ್ಲಿ ಅವರಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗ್ತಾ ಬರ್ತದೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ. ನೋಡಿ, ಸೊ ಇಂತಹ ಒಂದು ವಿಚಾರವಾದಗಳನ್ನು ನಾವು ನೋಡ್ತಾ ಹೋದರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಏನು ಇಂತಹ ಅವರ ಸೈದ್ಧಾಂತಿಕ ಹೋರಾಟಗಳು, ಕಾರ್ಯತಂತ್ರಗಳು, ನಂಬಿಕೆಗಳು ಮತ್ತು ಅವರಲ್ಲಿ ಬರ್ತಕ್ಕಂತಹ ಹೋರಾಟದ ಮಾದರಿಗಳಿಂದಾಗಿ ಈ ಎಲ್ಲ ಅಂಶಗಳನ್ನು ಮಾದರಿಗಳಾಗಿ ಇಟ್ಟುಕೊಂಡು ಅವರಲ್ಲಿ ಎರಡು ಬಣಗಳು ಉಂಟಾಗ್ತವೆ ಮಕ್ಕಳೇ. ಅವೇ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು. ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳಾಗಿ ಅವರ ಕಾರ್ಯತಂತ್ರ ವ್ಯವಸ್ಥೆ, ಸೈದ್ಧಾಂತಿಕ ನೀತಿಗಳು, ಹೋರಾಟದ ಒಂದು ಮಾದರಿಗಳು ಇವೆಲ್ಲವನ್ನು ಆಧಾರವಾಗಿ ಇಟ್ಟುಕೊಂಡು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಎರಡು ಬಣಗಳು ಉಂಟಾಗ್ತವೆ. ನೋಡಿ, ಅಂತಹ ಬಣಗಳಲ್ಲಿ ಒಂದು ಮಂದಗಾಮಿಗಳು, ಇನ್ನೊಂದು ತೀವ್ರವಾದಿಗಳೆಂಬುದಾಗಿ ನಾವು ಕಾಣ್ತೀವಿ ಮಕ್ಕಳೇ. ಹಾಗಾದರೆ ಮಂದಗಾಮಿಗಳು ಎಂದರೆ ಯಾರು? ಮಂದಗಾಮಿಗಳು ಎಂದರೆ ಯಾರು? ತೀವ್ರಗಾಮಿಗಳಿಗೂ ಮಂದಗಾಮಿಗಳಿಗಿರುವ ವ್ಯತ್ಯಾಸ ಏನು ಅನ್ನೋದನ್ನು ನಾವು ಸಂಕ್ಷಿಪ್ತವಾಗಿ ತಿಳ್ಕಬೇಕಾಗ್ತದೆ ಮಕ್ಕಳೇ. ಇಲ್ಲಿ ಮಂದಗಾಮಿಗಳು ನೋಡಿ, ಈಗಾಗಲೇ ಹೇಳಿದಾಗ ರಾಷ್ಟ್ರೀಯ ಕಾಂಗ್ರೆಸ್ ವಿಭಜನೆ ಆಯಿತು. ಅವರ ಕಾರ್ಯತಂತ್ರ ವ್ಯವಸ್ಥೆ, ಅವರ ಹೋರಾಟದ ಮಾದರಿಗಳು, ಅವರ ಸೈದ್ಧಾಂತಿಕ ವಿಚಾರಗಳು ಇವುಗಳನ್ನೆಲ್ಲ ಆಧಾರವಾಗಿ ಇಟ್ಟುಕೊಂಡು ಎರಡು ಭಾಗ ಆಯಿತು. ಒಂದು ಮಂದಗಾಮಿಗಳು ಮತ್ತು ಇನ್ನೊಂದು ತೀವ್ರಗಾಮಿಗಳು. ಹಾಗಾದರೆ ಮಂದಗಾಮಿಗಳನ್ನು ಯಾರ್ಯಾರಾಗಿ ಗುರುತಿಸಬಹುದು? ಯಾರು ಮಂದಗಾಮಿಗಳ ಒಂದು ಈ ಭಾಗದಲ್ಲಿ ಬರ್ತಕ್ಕಂಥವರು ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಈ ರಾಷ್ಟ್ರೀಯ ಕಾಂಗ್ರೆಸ್ನ ಸುಮಾರು 20 ವರ್ಷಗಳ ಒಂದು ಯುಗವನ್ನ ಮಂದಗಾಮಿ ಯುಗ ಅಂತ ಕರೀತಾರೆ. ಮಂದಗಾಮಿ ಯುಗ ಅಂತ ಕರೀತಾರೆ. ಏನು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಯಿತು, ಅಲ್ಲಿಂದ ಸುಮಾರು ಒಂದು 20 ವರ್ಷಗಳ ಕಾಲ ಏನಿತ್ತು ಅದನ್ನ ಮಂದಗಾಮಿಗಳ ಯುಗ ಅಥವಾ ಮಂದಗಾಮಿ ಯುಗ ಅನ್ನತಕ್ಕಂಥ ಹೆಸರಿನಿಂದ ಇಲ್ಲಿ ಕರೀತಾ ಇದೆ. ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಾರಂಭದಿಂದ ಹಿಡಿದು 20 ವರ್ಷಗಳ ಅವಧಿಯವರೆಗಿನ ಈ ಕಾಲವನ್ನ ಮಂದಗಾಮಿಗಳ ಯುಗ ಎಂಬ ಹೆಸರಿನಿಂದ ಕರೆಯಲ್ಪಟ್ಟರು. ಆದ್ದರಿಂದ ಇದನ್ನು ಮಂದಗಾಮಿಗಳ ಯುಗ ಅಂತ ಕರೀತಾರೆ. ಮಂದಗಾಮಿಗಳಲ್ಲಿ ಯಾರ್ಯಾರಿದ್ರಪ್ಪ ಅಂದ್ರೆ WC ಬ್ಯಾನರ್ಜಿ. ಯಾರಪ್ಪ? WC ಬ್ಯಾನರ್ಜಿ. ಅದೇ ರೀತಿಯಾಗಿ MG ರಾನಡೆ, ಸುರೇಂದ್ರನಾಥ ಬ್ಯಾನರ್ಜಿ, MG ರಾನಡೆ, ಸುರೇಂದ್ರನಾಥ ಬ್ಯಾನರ್ಜಿ, ನೋಡಿ WC ಬ್ಯಾನರ್ಜಿ, MG ರಾನಡೆ ಮತ್ತು ಸುರೇಂದ್ರನಾಥ ಬ್ಯಾನರ್ಜಿ ಹಾಗೂ ದಾದಾಭಾಯ್ ನವರೋಜಿ. ನೋಡಿ, ದಾದಾಭಾಯ್ ನವರೋಜಿ. ಅದೇ ರೀತಿಯಾಗಿ ಬರ್ತಕ್ಕಂತಹ ಗೋಪಾಲಕೃಷ್ಣ ಗೋಖಲೆ. ನೋಡಿ, ಇವರೆಲ್ಲರೂ ಸಹ ಮಂದಗಾಮಿಗಳ ಗುಂಪಿನಲ್ಲಿ ಬರ್ತಕ್ಕಂಥ ಪ್ರಮುಖ ನಾಯಕರು. WC ಬ್ಯಾನರ್ಜಿ, MG ರಾನಡೆ, ಸುರೇಂದ್ರನಾಥ ಬ್ಯಾನರ್ಜಿ, ದಾದಾಭಾಯ್ ನವರೋಜಿ, ಗೋಪಾಲಕೃಷ್ಣ ಗೋಖಲೆ ಇವರೆಲ್ಲರೂ ಸಹ ಮಂದಗಾಮಿಗಳ ನಾಯಕರಾಗಿ ನಾವು ಇಲ್ಲಿ ಕಾಣ್ತೀವಿ. ನೋಡಿ, ಸೊ ಇಂತಹ ಮಂದಗಾಮಿಗಳು ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ನ್ಯಾಯಪರತೆಯಲ್ಲಿ ನಂಬಿಕೆ ಇಟ್ಟಿದಂತಹ ಜನ. ನೋಡಿ, ಮಂದಗಾಮಿಗಳು ಅಂತಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದ್ರಲ್ಲಿ ನ್ಯಾಯಪರತೆಯನ್ನ ಅನುಸರಿಸತಕ್ಕಂತಹ ಗುಂಪು ಇದು ಮಂದ
ಮಂದಗಾಮಿಗಳು. ಬ್ರಿಟಿಷರ ಆಳ್ವಿಕೆ ಮತ್ತು ನ್ಯಾಯಪರತೆಯ ನಂಬಿಕೆ ಇಟ್ಟಿದ್ದಂತಹ ಜನ, ನ್ಯಾಯಯುತವಾಗಿ ಹೋರಾಟ ಮಾಡಬೇಕು ಅನ್ನೋದನ್ನ ಇಟ್ಟಿದಂತಹ ಜನ, ಇವರು ಸಂವಿಧಾನಿಕ ಚೌಕಟ್ಟಿನೊಳಗೆ ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ, ನಮ್ಮ ದೇಶದ ಸಂವಿಧಾನದ ಚೌಕಟ್ಟಿನೊಳಗೆ ಪ್ರಾರ್ಥನೆ ಮತ್ತು ಮನವಿಗಳ ಮುಖಾಂತರವಾಗಿ ತಮ್ಮ ಬೇಡಿಕೆಗಳ ಸರ್ಕಾರದ ಮುಂದೆ ಇಡುತ್ತಿದ್ರು. ಈ ಗುಂಪೇನಿದೆ ಮಂದಗಾಮಿಗಳ ಗುಂಪು. ಸೊ ಇವರೆಲ್ಲರೂ ಸಹ ಸಂವಿಧಾನದ ಚೌಕಟ್ಟಿನ ಒಳಗೆ ಬ್ರಿಟಿಷರ ಹತ್ರ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ, ಮನವಿಗಳನ್ನ ಮಾಡ್ತಾ, ತಮ್ಮ ಬೇಡಿಕೆಗಳನ್ನ ಈಡೇರಿಸತಕ್ಕಂತ ಒಂದು ಬೇಡಿಕೆಯ ಪಟ್ಟಿಯನ್ನ ಸಂವಿಧಾನದ ಚೌಕಟ್ಟಿನೊಳಗೆ ಇವರು ಇಡ್ತಾ ಇದ್ದರಂತೆ. ಇವರನ್ನೇ ಮಂದಗಾಮಿಗಳು ಅಂತ ಕರೀತಾರೆ. ನೋಡಿ, ಇವರ ಹೋರಾಟದ ಕಾರ್ಯತಂತ್ರ ಬೇರೆ ಇದೆ, ಸೈದ್ಧಾಂತಿಕ ಚಿಂತನೆ ಬೇರೆ ಇದೆ, ಹೋರಾಟದ ಮಾದರಿ ಬೇರೆಯಾಗಿದೆ. ಸೊ ಹೀಗೆ ನಾವು ಮಂದಗಾಮಿಗಳನ್ನಾಗಿ ನಾವು ಕಾಣ್ತೀವಿ. ಮಂದಗಾಮಿಗಳ ಗುಂಪಿನಲ್ಲಿ ಸಂವಿಧಾನ ಚೌಕಟ್ಟಿನ ಒಳಗೆ ನಮ್ಮ ಬೇಡಿಕೆಗಳನ್ನ ಪ್ರಾರ್ಥನೆಯ ಮುಖಾಂತರ, ಮನವಿಗಳ ಮುಖಾಂತರ ಆ ಬೇಡಿಕೆಗಳನ್ನ ಇಡತಕ್ಕಂಥ ಒಂದು ಗುಂಪು ಇದಾಗಿತ್ತು ಅನ್ನೋದನ್ನು ನಾವು ತಿಳ್ಕೋಬೇಕಾಗ್ತದೆ. ಜನರಲ್ಲಿ ರಾಜಕೀಯ ಎಚ್ಚರವನ್ನ ತರುವ ಪ್ರಯತ್ನವನ್ನು ಸಹ ಇವರು ಮಾಡ್ತಾರೆ, ರಾಜಕೀಯವಾಗಿ ಜಾಗೃತಿಯನ್ನು ಮೂಡಿಸ್ತಾರೆ. ಈ ಮಂದಗಾಮಿಗಳು ಸಹ ಭಾರತೀಯರಿಗೆ ಸಲ್ಲಬೇಕಾದಂತಹ ಎಲ್ಲ ನ್ಯಾಯವನ್ನು ಸಹ ಕುರಿತು ಸಭೆಗಳನ್ನು ನಡೆಸ್ತಾರೆ, ಚರ್ಚಿಸಿ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸ್ತಾರೆ. ನ್ಯಾಯಯುತವಾಗಿ ಭಾರತೀಯರಿಗೆ ಸಿಗಬೇಕಾದಂತಹ ನ್ಯಾಯ ಸಿಗಬೇಕು, ಇದನ್ನೆಲ್ಲ ಚರ್ಚೆ ಮಾಡಿ ಸಭೆಗಳನ್ನು ನಡೆಸಿ ಇವರು ತಮ್ಮ ಮನವಿಗಳ ಮುಖಾಂತರವಾಗಿ, ಪ್ರಾರ್ಥನೆಯ ಮುಖಾಂತರವಾಗಿ ಬ್ರಿಟಿಷರಿಗೆ ಸಲ್ಲಿಸ್ತಾ ಇತ್ತು. ಇದರ ಜೊತೆಗೆ ದೇಶದಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿ ಬಗ್ಗೆ, ಸೈನಿಕರ ವೆಚ್ಚ ಕಡಿಮೆ ಮಾಡುವುದರ ಬಗ್ಗೆ, ಉತ್ತಮ ಶಿಕ್ಷಣವನ್ನು ಕೊಡುವುದರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ರು. ಕೈಗಾರಿಕೆಗಳ ಅಭಿವೃದ್ಧಿ ಆಗಬೇಕು, ಸೈನಿಕರ ವೆಚ್ಚ ಕಡಿಮೆ ಆಗಬೇಕು ಮತ್ತು ಉತ್ತಮ ಶಿಕ್ಷಣವನ್ನು ಭಾರತೀಯರಿಗೆ ಕೊಡಬೇಕು. ಬಡತನದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದು, ಇದರ ಜೊತೆಗೆ ಪರಿಹಾರ ಕಾರ್ಯಕ್ರಮಗಳನ್ನು ಬ್ರಿಟಿಷ್ ಸರ್ಕಾರ ಕೈಗೊಳ್ಳಬೇಕು ಅಂತಕ್ಕಂಥ ಒತ್ತಾಸೆಯನ್ನ, ಈ ಮುಂತಾದ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ತಮ್ಮ ಮನವಿ ಪ್ರಾರ್ಥನೆಗಳ ಮುಖಾಂತರ ಇವರು ಹೇಳ್ತಾ ಇದ್ದಾರೆ. ನೋಡ್ರಿ ಮಕ್ಕಳೇ, ಮಂದಗಾಮಿಗಳು ಅಂತಂದ್ರೆ ಅವರ ಹೋರಾಟದ ಕಾರ್ಯ ವೈಖರಿ ಹೇಗಿತ್ತು ಅನ್ನೋದನ್ನ ನಾವು ತಿಳ್ಕೋಬೇಕಾಗುತ್ತೆ. ಸೊ ಇಲ್ಲಿರ್ತಕ್ಕಂಥ ಎಲ್ಲಾ ನಾಯಕರುಗಳು ಸಹ ಬ್ರಿಟಿಷರ ಒಂದು ವಿರುದ್ಧವಾಗಿ ಹೋರಾಟ ಹೇಗೆ ನಡೀತಂದ್ರೆ ನ್ಯಾಯಪರತೆ ಇರಬೇಕು, ತಮ್ಮ ಅನ್ಯಾಯದ ವಿರುದ್ಧ ಹೋರಾಟ ನ್ಯಾಯಯುತವಾಗಿರ್ಬೇಕು. ತಮ್ಮ ಎಲ್ಲಾ ಮನವಿಗಳನ್ನ, ಕೈಗಾರಿಕೆಗಳ ಅಭಿವೃದ್ಧಿ ಆಗಿರ್ಬೇಕಾಗಿತ್ತು, ಶಿಕ್ಷಣ ವ್ಯವಸ್ಥೆ ಕೊಡೋದಾಗಿರ್ಬೋದಾಗಿತ್ತು, ಬಡತನ ನಿರ್ಮೂಲನದ ಬಗ್ಗೆ ಆಗಿರ್ಬೋದಾಗಿತ್ತು, ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಆಗಿರ್ಬೋದಾಗಿತ್ತು. ಒಟ್ಟಾರೆ ಭಾರತೀಯರಲ್ಲಿ ಸ್ವಾತಂತ್ರ್ಯದ ಹೋರಾಟದ ಜಾಗೃತಿಯನ್ನು ಮೂಡಿಸತಕ್ಕಂಥ ಕೆಲಸವನ್ನ ಇವರು ಕೇವಲ ಮನವಿಗಳ ಮುಖಾಂತರ, ಬೇಡಿಕೆಗಳ ಮುಖಾಂತರ ತಮ್ಮ ಬೇಡಿಕೆಗಳನ್ನ ಈ ಬ್ರಿಟಿಷರ ಮುಂದೆ ಇಡ್ತಾ ಇದ್ದಾರೆ. ಇವರ ಕಾರ್ಯವೈಖರಿ ಹೀಗಿದೆ. ಇವುಗಳನ್ನೇ ನಾವು ಮಂದಗಾಮಿಗಳು ಅಂತ ಕರಿತೀವಿ. ಸೊ ಮೊಟ್ಟ ಮೊದಲನೇ ಬಾರಿಗೆ ಮಂದಗಾಮಿಗಳು ಇಲ್ಲಿ ಕೂಲಂಕುಷವಾಗಿ ಅವಲೋಕನ ಮಾಡ್ತಾರೆ. ಭಾರತದ ಸಂಪತ್ತು ಯಾವ ರೀತಿಯಲ್ಲಿ ಇಂಗ್ಲೆಂಡ್ಗೆ ಹರಿದು ಹೋಗುತ್ತಿದೆ, ನಮ್ಮ ದೇಶದ ಸಂಪತ್ತು ಇಂಗ್ಲೆಂಡ್ಗೆ ಹರಿದು ಹೋಗ್ತಾ ಇದೆ, ಯಾವ ರೀತಿಯಾಗಿ ಹೋಗ್ತಾ ಇದೆ ಅಂತಂದ್ರೆ, ಯಾವ ರೀತಿಯಾಗಿ ಎಂಬುದನ್ನ ಇಂಗ್ಲೆಂಡಿಗೆ ಸೋರಿಕೆ ಹೋಗ್ತಾ ಇದೆ, ಯಾವ ರೀತಿಯಲ್ಲಿ ಇಂಗ್ಲೆಂಡಿಗೆ ಸೋರಿ ಹೋಗ್ತಿದೆ ಎಂಬುದನ್ನು ಅಂಕಿಅಂಶಗಳೊಂದಿಗೆ ಅವರು ವಿವರಿಸ್ತಾರೆ. ಮಂದಗಾಮಿಗಳು ನಮ್ಮ ದೇಶದ ಒಂದು ಸಂಪನ್ಮೂಲ, ನಮ್ಮ ದೇಶದ ಒಂದು ಸಂಪತ್ತು ಇಂಗ್ಲೆಂಡಿಗೆ ಹೇಗೆ ಹರಿದು ಹೋಗ್ತದೆ ಅನ್ನೋದನ್ನ ಇಲ್ಲಿ ಮಂದಗಾಮಿಗಳು ತಿಳಿಸಿ ಹೇಳ್ತಾರೆ. ಅದರಲ್ಲಿ ದಾದಾಬಾಯಿ ನವರೋಜಿ ಅವರು ಅದನ್ನ ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನ ಇಲ್ಲಿ ಮಂಡಿಸ್ತಾರೆ. ದಾದಾಬಾಯಿ ನವರೋಜಿ ನೋಡಿ, ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತ, ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತವರು ದಾದಾಬಾಯಿ ನವರೋಜಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ನೋಡಿ, ನಮ್ಮ ದೇಶದ ಸಂಪತ್ತು ಇಂಗ್ಲೆಂಡಿಗೆ ಸೋರಿ ಹೋಗ್ತಾ ಇದೆ, ಇದನ್ನು ಪ್ರತಿಪಾದಿಸೋದಕ್ಕೆ ಒಂದು ಸಿದ್ಧಾಂತವನ್ನು ತರ್ತಾರೆ, ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತ ಅಂತ. ಡ್ರೈನ್ ಥಿಯರಿ, ಇಂಗ್ಲಿಷಲ್ಲಿ ಡ್ರೈನ್ ಥಿಯರಿ. ಥಿಯರಿಯನ್ನ
ಪ್ರತಿಪಾದಿಸುತ್ತಾರೆ ದಾದಾಬಾಯಿ ನವರೋಜಿ. ಮಂದಗಾಮಿಗಳಲ್ಲಿ ಒಬ್ಬರಾದಂತಹ ದಾದಾಬಾಯಿ ನವರೋಜಿಗಳು ಈ ಸಿದ್ಧಾಂತವನ್ನ ತಿಳಿಸ್ತಾರೆ. ನಾವು ಆಮದನ್ನ ಹೆಚ್ಚಿಸ್ತಾ ಇದ್ದೀವಿ, ರಫ್ತನ್ನ ಕಡಿಮೆ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ದೇಶಕ್ಕೆ ಪ್ರತಿಕೂಲವಾದಂತಹ ಆದಾಯ ಬರ್ತಾ ಇಲ್ಲ. ಇದರಿಂದ ಸಂದಾಯ ಉಂಟಾಗಿ ದೇಶದ ಸಂಪತ್ತು ಇಂಗ್ಲೆಂಡ್ಗೆ ಹೋಗ್ತಾ ಇದೆ. ನಾವು ಆಮದನ್ನು ನಮ್ಮ ದೇಶದಲ್ಲಿ ಕಡಿಮೆ ಮಾಡ್ತಾ ಇದ್ದೀವಿ, ರಫ್ತನ್ನ ಹೆಚ್ಚು ಮಾಡ್ತಾ ಇದ್ದೀವಿ. ಇದರಿಂದ ಪ್ರತಿಕೂಲವಾದಂತಹ ಸಂದಾಯ ನಮ್ಮ ದೇಶಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನ ಇವರು ತಿಳಿಸಿ ಹೇಳ್ತಾರೆ. ಆದ್ದರಿಂದ ಭಾರತದ ಸಂಪತ್ತು ಇಂಗ್ಲೆಂಡ್ಗೆ ಹರಿದು ಹೋಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನ ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತದ ಮುಖಾಂತರ ಡ್ರೈವ್ ಥಿಯರಿಯ ಮುಖಾಂತರ ದಾದಾಬಾಯಿ ನವರೋಜಿಯವರು ತಿಳಿಸಿ ಹೇಳ್ತಾರೆ ಭಾರತೀಯರು. ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡತಕ್ಕಂತಹ ನಿವೃತ್ತಿ ವೇತನ ಆಗಿರ್ಬೋದು, ಆಡಳಿತಾತ್ಮಕ ವೆಚ್ಚವನ್ನು ಭಾರತವೇ ಭರಿಸಬೇಕೆಂಬ ಹಿನ್ನೆಲೆಯಲ್ಲಿ ಅಪಾರವಾದ ಸಂಪತ್ತು ಬ್ರಿಟನ್ಗೆ ಪರೋಕ್ಷವಾಗಿ ಹರಿದು ಹೋಗುತ್ತದೆ. ಬ್ರಿಟನ್ ಅಲ್ಲಿ ನಿವೃತ್ತಿ ಆಗತಕ್ಕಂಥ ಯಾವುದೇ ಬ್ರಿಟಿಷ್ ಅಧಿಕಾರಿಗಳ ವೇತನ ಅಥವಾ ನಿವೃತ್ತಿ ವೇತನವನ್ನ ಮತ್ತು ಭತ್ಯೆಯನ್ನ ಅವರಿಗೆ ಕೊಡಬೇಕಾದಂತಹ ಆಡಳಿತ ವೆಚ್ಚವನ್ನ ಎಲ್ಲರೂ ಭಾರತದಿಂದಲೇ ಭರಿಸಬೇಕಾಗಿದೆ. ನೋಡ್ರಿ, ಬ್ರಿಟಿಷ್ ಅಧಿಕಾರಿಗಳಿಗೆ ವೇತನ ಸಂಬಳ ಕೊಡೋದು, ಅವ್ರು ರಿಟೈರ್ಡ್ ಆದ್ರೆ ನಿವೃತ್ತಿ ವೇತನ ಕೊಡೋದು ಮತ್ತು ಆಡಳಿತಾತ್ಮಕ ಎಲ್ಲಾ ವೆಚ್ಚಗಳು ಸಹ ಭಾರತದಿಂದಲೇ ಹೋಗ್ಬೇಕಾಗಿತ್ತಂತೆ. ಇದರಿಂದ ಇವೆಲ್ಲವನ್ನು ನೋಡಿ ಭಾರತದ ಸಂಪತ್ತು ಬ್ರಿಟನ್ಗೆ ಸೋರಿ ಹೋಗ್ತಿದೆ ಅಂತಕ್ಕಂಥ ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತವನ್ನ ಡ್ರೈವ್ ಥಿಯರಿಯನ್ನ ದಾದಾಬಾಯಿ ನವರೋಜಿಗಳು ಇಲ್ಲಿ ಮಂಡಿಸ್ತಾರೆ. ಭಾರತೀಯರಿಗೆ ಇಲ್ಲಿ ಪರೋಕ್ಷವಾಗಿ ಹರಿದು ಹೋಗ್ತಾ ಇದೆ ಸಂಪತ್ತು ಅನ್ನೋದನ್ನು ಅಲ್ಲಿ ತಿಳಿಸಿ ಹೇಳ್ತಾರೆ. ಆರ್.ಸಿ. ದತ್ ಅವರು ಕೂಡ ತಮ್ಮ ಕೃತಿಗಳ ಮೂಲಕ ಭಾರತದ ಸಂಪತ್ತನ್ನು ಬ್ರಿಟಿಷರು ಬರಿದು ಮಾಡುವ ರೀತಿಯಲ್ಲಿ ವಿವರಿಸಿದ್ದಾರೆ. ಇವ್ರ ಜೊತೆಗೆ ಆರ್.ಸಿ. ದತ್ ಅಂತಕ್ಕವರು ಸಹ ತಮ್ಮ ಕೃತಿಯಲ್ಲಿ ಭಾರತೀಯರಲ್ಲಿ ಈ ಎಲ್ಲಾ ವಿಚಾರಗಳನ್ನು ಭಾರತೀಯರಲ್ಲಿ ಜನರಲ್ಲಿ ತಿಳಿಸಿ ಹೇಳ್ತಾರೆ, ಜನರಲ್ಲಿ ಜಾಗೃತಿ ಮೂಡಿಸ್ತಾರೆ, ಬ್ರಿಟಿಷರಿಗೆ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಪ್ರಚೋದನೆ ಕೊಡ್ತಾರೆ, ಭಾರತೀಯರಲ್ಲಿ ರಾಷ್ಟ್ರೀಯ ಐಕ್ಯತೆಯನ್ನು ಉಂಟು ಮಾಡ್ತಾರೆ, ರಾಜಕೀಯ ಪ್ರಜ್ಞೆಯನ್ನು ಉಂಟು ಮಾಡ್ತಾರೆ, ರಾಜಕೀಯ ಜಾಗೃತಿಯನ್ನು ಉಂಟು ಮಾಡತಕ್ಕಂಥ ಕೆಲಸವನ್ನು ಇವರು ಮಾಡ್ತಾರೆ. ಆದ್ದರಿಂದ ಮಂದಗಾಮಿಗಳ ಕಾಲವನ್ನು ಉದಾರ ರಾಷ್ಟ್ರವಾದದ ಕಾಲ. ಆದ್ದರಿಂದ ಈ ಮಂದಗಾಮಿಗಳ ಕಾಲವನ್ನು ಉದಾರ ರಾಷ್ಟ್ರವಾದದ ಕಾಲ ಎಂಬುದಾಗಿ ಕರೆಯಲ್ಪಡ್ತಾರೆ. ನೋಡಿ, ಮಂದಗಾಮಿಗಳ ಆಡಳಿತದ ಕಾಲವನ್ನು ಉದಾರ ರಾಷ್ಟ್ರೀಯವಾದದ ಕಾಲ ಎಂಬುದಾಗಿ ಇಲ್ಲಿ ಕರೆಯಲ್ಪಟ್ಟಿವೆ. 1885ರಿಂದ 1905 ನಡುವಿನ ಕಾಲಘಟ್ಟವನ್ನು ಮಂದಗಾಮಿಗಳ ಯುಗ. 1875ರಿಂದ 1905 ಕಾಲವನ್ನು ಮಂದಗಾಮಿಗಳ ಕಾಲ ಎಂಬುದಾಗಿ ಇಲ್ಲಿ ಕರೆಯಲ್ಪಟ್ಟಿವೆ. ಹೀಗೆ ಈ ಮಂದಗಾಮಿಗಳು ನಮ್ಮ ಚರಿತ್ರೆಯಲ್ಲಿ ಅಲ್ಲಿ ಸೇರಿ ಹೋಗಿರ್ತಕ್ಕಂಥದ್ದು, ಚರಿತ್ರೆಯಲ್ಲಿ ದಾಖಲಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಹೀಗೆ ಮಂದಗಾಮಿಗಳನ್ನಾಗಿ ನಾವು ಅಧ್ಯಯನ ಮಾಡ್ತೀವಿ. ಅರ್ಥ ಆಗಿದೆಯಾ ಮಕ್ಕಳ? ಎಲ್ರಿಗೂ ಅರ್ಥ? ಓಕೆ, ಹಾಗಾದ್ರೆ ನಾವೀಗ ಗೃಹ ಪಾಠದ ಕಡೆ ಬರ್ತೀವಿ. ಗೃಹ ಪಾಠ, ಗೃಹ ಕಾರ್ಯ ನೋಡಿ, ನೀವು ಓದಿದಂತಹ ಈ ತಿಳ್ಕೊಂಡಂತಹ ಅಧ್ಯಯನದಲ್ಲಿ ಕೆಲವೊಂದು ಪ್ರಶ್ನೆಗಳು ಬಹಳ ಸರಳವಾಗಿರುತ್ತವೆ. ಗೃಹ ಕಾರ್ಯ, ಗೃಹ ಪಾಠ ನೋಡಿ, ಒಂದು ಬಹಳ ಸಿಂಪಲ್ ಆಗಿದೆ. ರಾಷ್ಟ್ರೀಯತೆಯ ಉದಯ ಅಥವಾ ರಾಷ್ಟ್ರೀಯತೆಯ ಉದಯದ ಕಾಲವನ್ನು ವಿವರಿಸಿ, ತಿಳಿಸಿ ಅಥವಾ ವಿವರಿಸಿ. ನೋಡಿ, ರಾಷ್ಟ್ರೀಯವಾದ ಹೇಗೆ ಉದಯ ಆಯಿತು ಅನ್ನೋದನ್ನು ತಿಳಿಸಬೇಕಾಗುತ್ತೆ. ರಾಷ್ಟ್ರೀಯವಾದದ ಕಾಲದ ನಂತರ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಎಷ್ಟು? ಭಾರತ ರಾಷ್ಟ್ರೀಯ ಕಾಂಗ್ರೆಸ್
ಸೋರುವಿಕೆಯ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದರು? ಮಂದಗಾಮಿಗಳು ಎಂದರೆ ಯಾರು? ಮಂದಗಾಮಿಗಳು ಎಂದರೆ ಯಾರು? ತಿಳಿಸಿ. ನೋಡಿ, ಬಹಳ ಸರಳವಾದಂತಹ ಪ್ರಶ್ನೆಗಳನ್ನು ನಾವು ನೋಡ್ತೀವಿ ಮಕ್ಕಳೇ. ಇದುವರೆಗೂ ತಿಳಿಸಿಕೊಟ್ಟಂತಹ ಅಧ್ಯಯನದಲ್ಲಿ ಬರ್ತಕ್ಕಂತಹ ಸರಳವಾದಂತಹ ಪ್ರಶ್ನೆಗಳನ್ನು ನಾವಿಲ್ಲಿ ಗೃಹಪಾಠವಾಗಿ ನಾವು ಬರ್ಕೊಳ್ಬೇಕಾಗ್ತದೆ. ರಾಷ್ಟ್ರೀಯತೆಯ ಉದಯದ ಕಾಲವನ್ನು ತಿಳಿಸಿ. ಈಗಾಗಲೇ ನಾನು ಹೇಳಿದ್ದೀನಿ, 19ನೇ ಶತಮಾನದ ಉತ್ತರಾರ್ಧ ಭಾಗದಲ್ಲಿ ಹೇಗಿತ್ತು, 19ನೇ ಶತಮಾನ ಹೇಗೆ ರಾಷ್ಟ್ರೀಯ ಏಕತೆಯ ಅಥವಾ ರಾಷ್ಟ್ರೀಯ ಐಕ್ಯತೆ ಕಾಲವಾಗಿ ಪರಿಣಮಿಸಿತು, ವಿದ್ಯಾವಂತ ವರ್ಗ ಹೇಗೆ ಇದನ್ನ ಸಂಘಟನೆಗಳ ಮುಖಾಂತರವಾಗಿ ತಂತು ಜನರಲ್ಲಿ ಅನ್ನೋದನ್ನ ತಿಳ್ಕೊಳ್ಳಿ. ಎರಡು, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಹೇಗಾಯಿತು ಅನ್ನೋದನ್ನ ಇಲ್ಲಿ ವಿವರಿಸಬೇಕಾಗುತ್ತದೆ. ಮೂರು, ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನ ಯಾರು ಪ್ರತಿಪಾದಿಸಿದರು? ಡ್ರೈನ್ ಥಿಯರಿ ಅಂತ ಹೇಳಿ, ಡ್ರೈನ್ ಥಿಯರಿ ಇದನ್ನ ಯಾರು ಪ್ರತಿಪಾದಿಸ್ತಾರೆ ಅನ್ನೋದನ್ನ ವಿವರಿಸಿ ಹೇಳಬೇಕು. ಸಂಪತ್ತಿನ ಸೋರುವಿಕೆ ಸಿದ್ಧಾಂತ ಆದ್ಮೇಲೆ ಮಂದಗಾಮಿಗಳಂದ್ರೆ ಯಾರು, ಮಂದಗಾಮಿಗಳಲ್ಲಿ ಬರ್ತಕ್ಕಂತಹ ನಾಯಕರ ಹೆಸರುಗಳನ್ನ ಬರಿಬೇಕಾಗ್ತದೆ. ನೋಡಿ, ಬಹಳ ಸರಳವಾದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗ್ತದೆ. ಸೊ ಜೊತೆಗೆ ಇಂದಿನ ತರಗತಿ ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಇವತ್ತಿಗೆ ಈ ಒಂದು ಅಧ್ಯಾಯದ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು.